ತುಂಬ ಜನ ಕೇಳ್ತಾ ಇದ್ರಿ ಯಾಕೆ ಸರ್ ನೀವು ಸ್ಟಾಪ್ ಮಾಡಿದ್ರಿ ಅಂತ. ಆ ಒಂದು ದೃಷ್ಟಿಯಿಂದ ಇವತ್ತು ಒಂದೊಳ್ಳೆ ಪುಸ್ತಕವನ್ನು ತಗೊಂಡು ಬಂದಿದ್ದೀನಿ. ಸ್ಫೂರ್ತಿ ಅನ್ನುವಂಥ ಒಂದು ಪುಸ್ತಕ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಸ್ನೇಹ ಬುಕ್ ಹೌಸ್ನ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನೀವು ನಮ್ಮ ಸ್ನೇಹ ಬುಕ್ ಹೌಸ್ ಯೂಟ್ಯೂಬ್ ಚಾನಲ್ನಲ್ಲಿ ಕಳೆದ ವರ್ಷ ಸಾಕಷ್ಟು ವಿಡಿಯೋಗಳನ್ನ ನೋಡಿದಿರಿ. ಪುಸ್ತಕದ ಬಗ್ಗೆ 1000 ಪುಸ್ತಕ ಸಂಚಿಕೆ ಎನ್ನುವ ಅಡಿಯಲ್ಲಿ ನೂರಾರು ಪುಸ್ತಕಗಳನ್ನ ನಾವು ಪರಿಚಯ ಮಾಡಿದ್ವಿ. ತುಂಬ ಜನ ಕೇಳ್ತಾ ಇದ್ರಿ ಯಾಕೆ ಸರ್ ನೀವು ಸ್ಟಾಪ್ ಮಾಡಿದ್ರಿ ಅಂತ. ಹಾಗಾಗಿ ತುಂಬ ಜನ ಯಾವಾಗಲೂ ನಮ್ಮ ಓದುಗರಂತೂ ತುಂಬ ಅದನ್ನು ಮತ್ತೆ ಮಾಡಿ ಅಂತ ಹೇಳ್ತಾ ಇದ್ರಿ. ಹಾಗಾಗಿ ನಾನು ಬಿಡುವ ಸಮಯದಲ್ಲಿ ಆದಷ್ಟು ಮಾಡ್ತಾ ಇರ್ತೀನಿ. ಆ ಒಂದು ದೃಷ್ಟಿಯಿಂದ ಇವತ್ತು ಒಂದೊಳ್ಳೆ ಪುಸ್ತಕವನ್ನು ತಗೊಂಡು ಬಂದಿದ್ದೀನಿ. ಸ್ಫೂರ್ತಿ ಅನ್ನುವಂಥ ಒಂದು ಪುಸ್ತಕ. ನಿಮಗೆಲ್ಲ ಗೊತ್ತೇ ಇದೆ, ಸ್ನೇಹ ಬುಕ್ ಹೌಸ್ ಮತ್ತು ನಾಡಿನ ಜನಪ್ರಿಯ ದಿನಪತ್ರಿಕೆ ವಿಜಯ ಕರ್ನಾಟಕ ಸಹಯೋಗದಲ್ಲಿ ಯುಗಾದಿ ಕಥಾ ಸ್ಪರ್ಧೆ ಅನ್ನುವಂಥ ಒಂದು ದೊಡ್ಡ ಪ್ರತಿಷ್ಠಿತವಾದಂಥ ಒಂದು ಸ್ಪರ್ಧೆ. ಅದು 1000ಕ್ಕೂ ಹೆಚ್ಚು ಜನಗಳು, ಲೇಖಕರು ಅದರಲ್ಲಿ ಭಾಗವಹಿಸ್ತಾರೆ. ಸುಮಾರು 6 ವರ್ಷಗಳಿಂದ ನಾವು ಅದನ್ನು ಮಾಡ್ತಾ ಇದ್ದೇವೆ. ಆ ಒಂದು 2024ರ ಈ ಕಥಾ ಸ್ಪರ್ಧೆ, ಅದು ಸ್ಫೂರ್ತಿದಾಯಕ ಕಥಾ ಸ್ಪರ್ಧೆಯ 25 ಜೀವನ ಪ್ರೀತಿಯ ಕಥೆಗಳು. ಇದು ಸ್ಫೂರ್ತಿ ಮತ್ತು ಪ್ರೀತಿ ಎರಡೂ ಇರುವಂತಹ, ಏಕೆಂದರೆ ಜೀವನಕ್ಕೆ ಸ್ಫೂರ್ತಿನೂ ಬೇಕು, ಪ್ರೀತಿನೂ ಬೇಕಾಗತ್ತೆ. ಆವಾಗ ಮಾತ್ರ ಯಶಸ್ಸು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಸ್ಪರ್ಧೆಯಲ್ಲಿ ಮೊದಲ ಬಹುಮಾನ, 2ನೇ ಬಹುಮಾನ, 3ನೇ ಬಹುಮಾನ ಬಂದಂಥ ಕೃತಿಗಳು. ಇದಕ್ಕೆ ತೀರ್ಪುಗಾರರಾಗಿದ್ದವರು ಡಾಕ್ಟರ್ ಭರತ್ ಚಂದ್ರ ಅವರು ಮತ್ತು ಜಯಶ್ರೀ ಕಾಸರವಳ್ಳಿ, ನಮ್ಮ ನಾಡಿನ ಹಿರಿಯ ಕಥೆಗಾರ್ತಿ ಅವರು. ಅವರಿಬ್ಬರು ಸಾವಿರಾರು ಕಥೆಗಳನ್ನ ಏಕಿ ತೆಗೆದು ಅದರಲ್ಲಿ ಎಲ್ಲ ಚೆನ್ನಾಗೇ ಇದ್ದವು. ತುಂಬ ಅದರಲ್ಲಿ ಮಾಡಲೇಬೇಕಲ್ಲ ಬಹುಮಾನ ಕೊಡಲಿಕ್ಕೆ. ಹಾಗಾಗಿ ತುಂಬ ಅದ್ಭುತವಾದ ಲೇಖನಗಳನ್ನ ಇದರಲ್ಲಿ ತೆಗೆದಿದ್ದಾರೆ. ಇದರಲ್ಲಿ 3 ಬಹುಮಾನ ಬಂದಂಥ ಕಥೆಗಳು. ಸಹಿ ಅನ್ನುವಂಥ ಡಾಕ್ಟರ್ ಗುಣವಂತ ಮಂಜು ಅವರ ಕತೆ ಮೊದಲನೇ ಪ್ರೈಸ್ ಬಂದಿತ್ತು. ಇದು ಅದ್ಭುತವಾದಂಥ ನೈಜ ಘಟನೆ ಆಧಾರಿತ ಒಂದು ಕತೆ. ನನ್ನ ಕತೆ ಏನು ಅಂತ ಹೇಳಲಿಕ್ಕೆ ಹೋಗಲ್ಲ. ಮತ್ತು ಸುಷ್ಮಾ ಸಿಂಧ ಅನ್ನೋರು ವೈಫಲ್ಯವೆಂಬ ಟರ್ನಿಂಗ್ ಪಾಯಿಂಟ್ ಅಂತ. ನಾನು ತುಂಬ ಸಲ ಹೇಳ್ತಾ ಇರ್ತೀನಿ, ಯಾವುದು ನಮಗೆ ಫೇಲ್ಯೂರ್ ಆಗುತ್ತೆ, ಯಾವಾಗ ನಾವು ಸೋತು ಹತಾಶರಾಗ್ತೇವೆ, ಅದು ಒಂದು ಗೆಲುವಿನ ಕಿರಣ ಆಗಲಿಕ್ಕೆ ಸಾಧ್ಯ ಅಂತ. ಸೋಲೆಂಬ ಕತ್ತಲಲ್ಲೇ ನಮ್ಮ ಬೆಳಕಿನ ಕಿರಣ ಅಲ್ಲಿ ಒಳೆದಿರುತ್ತೆ. ನಾವು ಅದರಿಂದ ಪಾಠ ಕಲಿಬೇಕಷ್ಟೆ. ಸೊ ಅಂಥ ಒಂದು ವೈಫಲ್ಯವೆಂಬ ಟರ್ನಿಂಗ್ ಪಾಯಿಂಟ್ ಅನ್ನುವಂಥ ಒಂದು ಕತೆ ತುಂಬ ಅದ್ಭುತವಾಗಿದೆ. ಅದು 2ನೇ ಬಹುಮಾನ ಬಂದಿತ್ತು. ಇವತ್ತು ಸೋತವರು ನಾಳೆ ಗೆಲ್ಲೇಬಾರ್ದು ಅಂತ ರೂಲ್ಸ್ ಇದೆಯಾ ಅನ್ನುವಂಥ ಶ್ರೀನಿವಾಸ ಮೂರ್ತಿ ಅವರ ಲೇಖನ 3ನೇ ಬಹುಮಾನ ಬಂದಿತ್ತು. ಈ ಥರ 25 ಕಥೆಗಳು, ಅದ್ಭುತವಾದಂಥ ಕಥೆಗಳು. ಎಷ್ಟು ಚೆನ್ನಾಗಿದೆ ನೋಡಿ. ನಿಂತ ನೀರಾಗಬೇಡಿ ಅನ್ನುವಂಥ ಶೋಭಾ ಶರ್ಮಾ ಅವರ ಕತೆ. ಪ್ರತಿ ಸಮಸ್ಯೆಗೂ ಪರಿಹಾರವಿದೆ ಅಂತ ಜಿ ಷಡಕ್ಷರಿ ಸ್ವಾಮಿ ಅವರ ಕತೆ ಇರ್ಬೋದು. ಯಶಸ್ಸು ಸುಲಭ ಸಾಧ್ಯ, ನಮ್ಮಲ್ಲಿ ಬದ್ಧತೆ ಬಲವಾಗಿ, ಅಂದರೆ ಕಮಿಟ್ಮೆಂಟ್ ಇದ್ದರೆ ನಮ್ಮಲ್ಲಿ ಖಂಡಿತವಾಗ್ಲೂ ನಾವು ಸಕ್ಸಸ್ ಪಡಿಬೋದು ಅಂತ ಈ ಒಂದೊಂದು ಟೈಟಲ್ ಹೆಸರುಗಳೇ ಒಂದೊಂದು ಬುಕ್ ಮಾಡುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿದ್ದಾವೆ. ಹಾಗಾಗಿ ಈ ಒಂದು ಸ್ಫೂರ್ತಿ ಅನ್ನುವಂಥ ಪುಸ್ತಕವನ್ನು ನಾನು ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ನೋಡಿ, ಭರತ್ ಚಂದ್ರ ಮತ್ತು ಜಯಶ್ರೀ ಕಾಸರಳ್ಳಿ ಅವರು ಹೇಳ್ತಾರೆ, ಬದುಕಿನ ಪ್ರತಿ ಕ್ಷಣವೂ ಸಿಹಿಯಾಗಿಯೇ ಇರುವುದಿಲ್ಲ, ಆದರೆ ಕಹಿಯಲ್ಲೂ ಸಿಹಿಯನ್ನು ಹುಡುಕುವುದರಲ್ಲೇ ಜೀವ ಮತ್ತು ಜೀವನವೂ ಅಡಗಿದೆ. ಪ್ರತಿ ಸೂರ್ಯೋದಯಕ್ಕೂ ಹೊಸ ಬದುಕಿನ ಉದಯವಾಗುತ್ತದೆ. ಆ ಒಂದು ದಿನದ ಪ್ರತಿ ಕ್ಷಣವನ್ನು ನವೋಲ್ಲಾಸದಿಂದ ಕಳೆಯಬೇಕು. ಅಂದರೆ ಸ್ಫೂರ್ತಿ ಎಲ್ಲಿಂದ ಬರ್ತದೆ? ಯಾರು ಚೈತನ್ಯ ಕೊಡುತ್ತಾರೆ ಅಂತೆಲ್ಲ ಹುಡುಕಿದರೆ ಸಿಗುವುದಿಲ್ಲ. ನಮ್ಮೊಳಗೆ ಇರುವ ಧನಾತ್ಮಕ ಶಕ್ತಿಯನ್ನು ಕೊಳ್ಳಬೇಕಷ್ಟೆ. ಸಣ್ಣ ಸಣ್ಣ ಸಂಭ್ರಮವೇ ಇಡೀ ದಿನವನ್ನು ನಿರಾಳವಾಗಿಸುತ್ತವೆ. ಮುಂಜಾವಿಗೆ ಅರಳಿದ ಹೂವಿನಲ್ಲೋ, ಪಕ್ಷಿಯ ಕೂಗಿನಲ್ಲೋ ಅಥವಾ ಇನ್ಯಾರದ್ದೋ ಮಾತು, ನಗುವಿಗೂ ನಿಮ್ಮನ್ನು ಖುಷಿಯಾಗಿ ಇಡುವ ಶಕ್ತಿ ಇದೆ ಅಂತಂದರೆ ಎದುರಾಗುವ ಯಾವ ಕ್ಷಣವನ್ನು ನಿರ್ಲಕ್ಷಿಸಬೇಡಿ, ಆಸ್ವಾದಿಸಿ ಎನ್ನುತ್ತವೆ ಹಲವಾರು ಬದುಕಿನಲ್ಲಿ ನಡೆದು ಹೋದ ದುರಂತವೋ, ಯಾವುದೋ ಒಂದು ಹೋರಾಟವೋ, ಮತ್ತೆ ಯಾರ್ದೋ ಸೋಲೋ ನಮಗೆ ಅದು ಒಂದು ಗೆಲುವಿಗೆ ಒಂದು ಮುನ್ನುಡಿ ಆಗುತ್ತೆ, ಅದೊಂದು ಪಾಠ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಮತ್ತು ಇದರ ಸಂಪಾದಕರಾದಂಥ ಸುದರ್ಶನ ಚನ್ನಂಗಳಿ ಹೇಳ್ತಾರೆ, ನೋಡಿ, ಬದುಕು ಅನಿಶ್ಚಿತವಾದದ್ದು. ವ್ಯಕ್ತಿಯಲ್ಲಿರುವ ವೈಯಕ್ತಿಕ ಮಿತಿಗಳೇ ಇಲ್ಲಿ ಸವಾಲಿನಂತೆ ಕಾಣಬಹುದು. ಏಕೆಂದರೆ ನನಗೆ ನೇಮಿಚಂದ್ರ ಅವರ ಮಾತು ಒಂದು ನೆನಪಾಗುತ್ತೆ, ಸೋಲಲ್ಲ ಅದು ಸವಾಲು ಅಂತ ಹೇಳ್ತಾರೆ. ನಾವು ಯಾವಾಗ ಸೋಲ್ತೀವಿ ಆವಾಗಲೇ ನಮ್ಮ ಒಂದು ಸಾಮರ್ಥ್ಯ ಪ್ರೂವ್ ಮಾಡಲಿಕ್ಕೆ ಅವಕಾಶ ಸಿಗೋದು. ಹಾಗಾಗಿ ಎಷ್ಟು ಚಂದವಾದ ಮಾತನ್ನು ಹೇಳ್ತಾರೆ.
ಇಂಥ ಹಲವು ಮಿತಿಗಳು, ಆಘಾತಗಳು, ಅನಿವಾರ್ಯ ಪರಿಸ್ಥಿತಿಗಳು ಎದುರಾದರೂ ಅವನ್ನು ಮೀರಿ ಬದುಕಿನಲ್ಲಿ ಮತ್ತೆ ಎದ್ದು ಬಂದವರು ಹಲವಾರು. ಅವರ ಜೀವನ ಗಾಥೆಗಳೇ ಇತರರಿಗೂ ಸ್ಫೂರ್ತಿಯಾಗುತ್ತವೆ. ಬದುಕಿನ ಕಷ್ಟಗಳನ್ನು ಎದುರಿಸುವಲ್ಲಿ ಇತರರ ಬದುಕಿನ ಕಥೆಗಳು ಮಾರ್ಗದರ್ಶನ ಆಗ್ತವೆ. ಇಂಥ ಮಾತನ್ನು ಅವರು ಹೇಳ್ತಾರೆ. ಇದು ನಿಜಕ್ಕೂ ಕೂಡ ಒಂದು ವಿಜಯ ಕರ್ನಾಟಕ ಪತ್ರಿಕೆ ಈ ಒಂದು ವಿಚಾರವನ್ನು ಇಟ್ಕೊಂಡು ರಾಜ್ಯ ಮಟ್ಟದ ಒಂದು ಸ್ಪರ್ಧೆ ಮಾಡಿ ಒಂದಷ್ಟು ಚಿಂತನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು ಬಹಳ ದೃಢವಾದ ಹೆಜ್ಜೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಮೋಟಿವೇಶನ್ ಬುಕ್ಗಳು ಬರೀ ಇಂಗ್ಲೀಷಿಂದ ಕೇವಲ ಬೆಸ್ಟ್ ಸೆಲ್ಲಿಂಗ್ ಬುಕ್ಗಳು ಮತ್ತು ಅಂತಾರಾಷ್ಟ್ರೀಯ ಜನಪ್ರಿಯ ಲೇಖಕರು ಬರೆದಂಥ ಕೃತಿಗಳೇ ಕನ್ನಡದಲ್ಲಿ ಅನುವಾದ ಆಗ್ತವೆ. ಹಾಗಾಗಿ ಈ ಬುಕ್ಕು ಅದಕ್ಕೆ ವಿಭಿನ್ನವಾಗಿ ನಿಲ್ಲುತ್ತೆ. ನಮ್ಮ ನೆಲದಲ್ಲಿರುವಂಥ ಒಂದು ಸ್ಫೂರ್ತಿದಾಯಕ ವಿಚಾರಗಳು, ಘಟನೆಗಳು, ಸ್ವತಃ ಘಟನೆಗಳನ್ನ ಇಟ್ಕೊಂಡು ಒಂದು ಅದ್ಭುತವಾದಂಥ ಕೃತಿಯ ಸ್ಫೂರ್ತಿ ಬಂದಿದೆ. ಈ ಬುಕ್ಕನ್ನು ಯಾರಾದ್ರೂ ಗೆಲ್ಲಬೇಕು, ಜೀವನದಲ್ಲಿ ಪರಿಪೂರ್ಣ ಜೀವನ ವ್ಯಕ್ತಿತ್ವ ಆಗಬೇಕು ಅನ್ನೋರು ಪ್ರತಿಯೊಬ್ಬರು ಓದಲೇಬೇಕಾದಂಥ ಕೃತಿ ಸ್ಫೂರ್ತಿ. ಈ ಸ್ಫೂರ್ತಿಯಲ್ಲಿ 25 ಲೇಖಕರಿಗೂ ನಾನು ಟಾಪ್ 25 ಕಥೆಗಾರರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇದು ಪ್ರತಿ ವರ್ಷ ಆಗ್ತಿರುತ್ತೆ. ನೀವು ಕೂಡ ಅದರಲ್ಲಿ ಭಾಗವಹಿಸ್ಬೋದು. ನೀವು ಒಂದೊಂದು ಕೃತಿಗಳನ್ನ ಒಂದೊಂದು ಲೇಖನಗಳನ್ನ ಓದ್ತಾ ಇದ್ರೆ ಒಂದೊಂದು ಬುಕ್ ಓದ್ದಷ್ಟು ಅಲ್ಲಿ ಸಾಮರ್ಥ್ಯ ಇದೆ. ನಾವಾಗಲೇ ಹೇಳಿದೆ ಅದನ್ನು. ಹಾಗಾಗಿ ಏನಾದ್ರು ಸಾಧನೆ ಮಾಡಬೇಕು ಅನ್ನೋರಿಗೆ ಇದನ್ನು ನಿಮ್ಮ ಮಕ್ಕಳಿಗೆ, ನಿಮ್ಮ ನೆರೆಹೊರೆಯ ಯಾರಾದರೂ ನೀವು ನೋಡಲಿಕ್ಕೆ ಅಂತ ಹೋದಾಗ ಅವ್ರಿಗೆ ನೀವು ಉಡುಗೊರೆ ಆಗಿ ಕೊಡಿ. ಖಂಡಿತವಾಗ್ಲೂ ನಿಮ್ಮಲ್ಲಿ ಒಂದು ಹೊಸ ಚೈತನ್ಯವನ್ನು ಇದು ಕೊಡುತ್ತೆ ಅನ್ನೋ ಒಂದು ಮಾತನ್ನು ಹೇಳ್ತಾ, ಸುಮಾರು 160 ಪುಟಗಳ ಈ ಪುಸ್ತಕ ನಿಜಕ್ಕೂ ಕೂಡ ನಿಮ್ಮ ಜೀವನದ ಒಂದು ಹೊಸ ತಿರುವನ್ನು ಕೊಡುತ್ತೆ ಅಂತ ನಾನು ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಮತ್ತೊಂದು ಕೃತಿಯನ್ನು ತಗೊಂಡು ನಾನು ಮುಂದಿನ ವಾರ ಬರ್ತೇನೆ. ಧನ್ಯವಾದಗಳು ಸ್ನೇಹಿತರೆ.